ರಕ್ಷಿತ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಜಮಖಂಡಿ ನಗರದಲ್ಲಿ ಹಸು ಕರುವನ್ನು ರಕ್ಷಣೆ ಮಾಡಿ ಮಾನವೀಯತೆಯನ್ನು ಮೆರೆದ ಪತ್ರಕರ್ತರು. ಜಮಖಂಡಿ ನಗರದ ಟೀಚರ್ ಕಾಲನಿಯಲ್ಲಿ ಆಕಳು ಹೋರಿಕರುವನ್ನು ಮುಳ್ಳು ಕಂಟೆಯಲ್ಲಿ ಮರಿ ಹಾಕಿದ್ದು, ಹೋರಿಕರು ಪುಟ್ಟ ಮರಿ ಇರುವ ಕಾರಣ ಮೇಲಕ್ಕೆ ಎದ್ದು ನಿಲ್ಲಲು ಆಗದ ಸ್ಥಿತಿಯಲ್ಲಿ ಇದ್ದ ಕರು ಉರಿ ಬಿಸಿಲಿನಲ್ಲಿ ಬಿದ್ದು ಒದ್ದಾಡುವ ಸ್ಥಿತಿಯಲ್ಲಿ ಇರುವುದನ್ನು ಕಂಡ ಪತ್ರಕರ್ತರು ರಕ್ಷಣೆ ಮಾಡಲು ಮುಂದಾಗಿದ್ದಾರೆ. ಆಕಳು ಹೋರಿ ಮರಿಯನ್ನು ಹಾಕಿದ್ದ ಹೋರಿ ಮರಿಯು ತನ್ನ ತಾಯಿಯ ಹಾಲು ಕುಡಿಯಲು ಆಗದೆ ನಿಶಕ್ತಿ ಹೊಂದಿದ್ದನ್ನು ಕಂಡ ನಿವೃತ್ತ ಶಿಕ್ಷಕಿಯೊಬ್ಬರು ಆಕಳು ಮತ್ತು ಕರುವನ್ನು ರಕ್ಷಣೆ ಮಾಡಲು ಪತ್ರಕರ್ತರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಪತ್ರಕರ್ತರು ಭೇಟಿ ನೀಡಿ ನೂಲಿ ಮತ್ತು ಮುಚ್ಚಂಡಿ ಅವರ ಮನೆಯಲ್ಲಿನ ಹಾಲನ್ನು ತರಿಸಿ ನಿಪ್ಪಲ್ ಬಾಟಲ್ ಮೂಲಕ ಕರುವಿಗೆ ಹಾಲು ಉಣಿಸಿದ ಬಳಿಕ ಕರು ಚೇತರಿಕೆ ಹೊಂದಿದ್ದು, ಬಳಿಕ ಪಶು ಸಿಬ್ಬಂದಿಗಳಿಂದ ಚಿಕಿತ್ಸೆ ಕೊಡಿಸಿ ಪತ್ರಕರ್ತರು ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿವೃತ್ತ ಶಿಕ್ಷಕಿ ಕಸ್ತೂರಿಬಾಯಿ ನೂಲಿ, ರುಕ್ಮಿಣಿ ಮುಚ್ಚಂಡಿ ಅವರು ತಮ್ಮ ಮನೆಯಿಂದ ಕರುವಿಗೆ ಹಾಲು ಹಾಗೂ ನಿಪ್ಪಲ್ ಬಾಟಲ್ ಕೊಟ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಶಶಿಕಾಂತ್ ತೀರ್ದಾಳ್, ಯಶವಂತ್ ಕಲವತ್ತಿ, ಮುಸ್ತಫಾ ನದಾಫ್, ಉದಯ್ ಹೊಸಮನಿ ಸೇರಿ ಕರು ಮತ್ತು ಆಕಳನ್ನು ರಕ್ಷಣೆ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಪಶು ಇಲಾಖೆಯ ಸಿಬ್ಬಂದಿಗಳಾದ ಡಾಕ್ಟರ್ ಬಸವರಾಜ್ ನಾಮಗೋಡ್, ವಿಶ್ವನಾಥ್ ಹಿರೇಮಠ್ ಹಾಗೂ ಸ್ಥಳೀಯರಾದ ಸಂತೋಷ್ ಮಾನೆ, ಗೋವಿಂದ್ ಅವರು ಸಹಾಯ ಸಹಕಾರ ನೀಡಿದ್ದಾರೆ. ಅಂತೂ ಇಂತೂ ಆಕಳು ಮತ್ತು ಹೋರಿ ಕರುವನ್ನು ರಕ್ಷಣೆ ಮಾಡಿದ ಪತ್ರಕರ್ತರು ಮಾನವೀಯತೆಯನ್ನು ಮೆರೆದಿದ್ದಾರೆ. ನೀರೇ ತುಂಬ ನೀ ಕುಡಿಸ್ಬಿಡಕ್ ಅಡ್ಸು ಇಲ್ಲ ಕರೆ ಎಬ್ಬಿಸ್ತಂಗ ಮಾಡ್ತೀನಿ ನೋಡಿ ಹೆಂಗ್ ಸುದೈತರಿ ಪಾಪ ಸುದ ಏಟು ಒಳವಾದ ಅದು ಕುಡಿದ್ರೆ ನಿಂತಿರುವಾಗ್ತದೆ ಭಯ. ಈಗ ಅಡಪ್ಪ ನನಗೆ ನಾನು ನೀವೇನಿದೆ ನನ್ನ ಮಕ್ಕಳಿಗೆ ಪಾಪ ಅವರು ಮತ್ತೆ ಅದು ಪ್ರಯತ್ನ ಮಾಡ್ಕೋಬತ್ತ ಮುಲ್ಕುಳ್ಸ ಗುದ್ದಾಡಾಕಿ ನೀನು ಆಯ್ತಾ ನಿಮ್ಗೆ ನನ್ ಬಿಟ್ಟು ನಿನ್ನ ಆಯ್ತೈತೆ ಮಗನ ಹಾಕು ನಿನ್ನವ ಅಷ್ಟು ಜಗ್ತಾನಲ್ರಿ ಪ್ಲಾಸ್ಟಿಕ್ ಚೀಲ ಹಿಂದೆ ಹಾಕೊಳ್ತಾರೆ ಮಗಳು. ಪ್ಲಾಸ್ಟಿಕ್ ಚೀಲ ಹೆಂಗೆ ಹೋದೈತಿ ಮಗನ ನೀ ಕಾಲೇಜ್ ನಮ್ಮ ಹೇಗೆ ಹೆಂಗಿದ್ರು ಆಯ್ತು ತಂಗಿ ಮಾಡಿ ನೀವು ಚಾಟ್ ಹೊಲ್ಸತ್ತೇನೋ ಹೋಗಿ ಕೈ ಕಡೆ ನನ್ನ ಮಗಳು ಏನ್ ಮಾಡ ಅದೇನ್ ಅದು ತನ್ನ ಖುಷಿಗೆ ಏನಾಗೈತೆ ಅದು ಗಾಬರಿ ಆಗೈತೆ. ಗಾಬರಿ ಐತೆ ಹೇಳುವಾಗ ಯಾಕೆ